God prepares us for difficult situations. ದೇವರು ನಮ್ಮನ್ನು ಈ ಒಂದು ಸಂಕಷ್ಟದ ಪರಿಸ್ಥಿತಿಗೋಸ್ಕರವಾಗಿ ಸಿದ್ಧ ಮಾಡುತ್ತಿದ್ದಾನೆ. For almost 1 year, God prepared us so that how can we quickly change over to an online worship. ಕಳೆದ 1 ವರ್ಷದಲ್ಲಿ ಆತನು ನಮ್ಮನ್ನು ಯಾವ ರೀತಿಯಲ್ಲಿ ಈ ಒಂದು ಆನ್ಲೈನ್ ಸರ್ವಿಸ್ ಅಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳಿ ಆತನು ನಮ್ಮನ್ನು ಸಿದ್ಧಪಡಿಸಿದ್ದಾನೆ. And that's why when you had a problem in the worship in our assembly hall, within 24 hours you could arrange an online worship meeting like this. ಈ ಕಾರಣದಿಂದಲೇ ಯಾವಾಗ ನಾವು ನಮ್ಮ ಸಭೆಯಲ್ಲಿ ಸೇರಿ ಬರಲಿಕ್ಕೆ ಆಗದೇ ಇರುವಂತಹ ಸನ್ನಿವೇಶ ಉಂಟಾದಾಗ ನಾವು 24 ಗಂಟೆಗಳಲ್ಲಿ ಆನ್ಲೈನ್ ಸರ್ವಿಸ್ಗೆ ನಾವು ಸಿದ್ಧರಾಗುವಂತೆ ಸಹಾಯವಾಯಿತು. We never thought that God is preparing us for a situation like this. ನಾವು ಯಾವತ್ತೂ ದೇವರು ಈ ಪರಿಸ್ಥಿತಿಗೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾನೆ ಅಂತ ನಾವು ಅಂದುಕೊಂಡಿರಲಿಲ್ಲ. But today we realize, in fact, He did prepare us. ಇವತ್ತು ನಮಗೆ ಅದು ಸ್ಪಷ್ಟವಾಗ್ತದೆ, ದೇವರು ಈ ಪರಿಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿದ್ದಾನೆಂಬುದಾಗಿ. Now God prepares us for difficult situations by closing certain doors in our lives. ನಮ್ಮ ಜೀವಿತಗಳಲ್ಲಿ ಆತನು ಕೆಲವು ಬಾಗಿಲುಗಳನ್ನು ಮುಚ್ಚುವುದರ ಮೂಲಕವಾಗಿ ಇಂತಹ ಪರಿಸ್ಥಿತಿಗಳಿಗಾಗಿ ಆತನು ನಮ್ಮನ್ನು ಸಿದ್ಧಗೊಳಿಸುತ್ತಾನೆ. When we go through such situations, we are so disappointed. ನಾವು ಇಂಥ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ಸಾಧಾರಣವಾಗಿ ನಾವು ನಿರಾಶೆಗೊಳಗಾಗುತ್ತೇವೆ. But after some time, we realize that God was preparing us for a particular situation. And that's why God allowed that difficult situation in our life. ಸ್ವಲ್ಪ ಸಮಯದ ನಂತರ ನಾವು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರು ಈ ಪರಿಸ್ಥಿತಿಯನ್ನು ತಂದಿದ್ದು ಇನ್ನೊಂದು ಬದಲಾವಣೆಯಾದಂತ ಸ್ಥಿತಿಗೆ ಹೊಂದಿಕೊಳ್ಳುವುದಕ್ಕಾಗಿ ಎಂಬುದಾಗಿ. Now the portion that we read from Acts chapter 16, we read twice that the Holy Spirit prevented Apostle or closed the door for Apostle Paul. ಈಗ ನಾವು ಓದಿದಂತ ವೇದ ಭಾಗದಲ್ಲಿ ಅಪೊಸ್ತಲರನ್ನ ಒಂದು ಸ್ಥಳಕ್ಕೆ ಹೋಗದ ಹಾಗೆ ಆತನು ತಡೆಗಟ್ಟು ಬೇರೆ ಸ್ಥಳಕ್ಕೆ ಅವರು ಸೇವೆಗೆ ಹೋಗುವುದಕ್ಕೆ ಸಿದ್ಧ ಮಾಡುತ್ತಾನೆ. He closed the door for them. The Spirit of God closed the door for Apostle Paul. ಆ ಕಾರಣದಿಂದಲೇ ದೇವರು ಅಪೊಸ್ತಲನಾದ ಪೌಲನಿಗೆ ಆ ಬಾಗಿಲನ್ನು ಮುಚ್ಚಿದನು. Now a little background about this chapter. ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. This is the second missionary journey of Apostle Paul. ಇದು ಪೌಲನು ಸುವಾರ್ಥ ಸೇವೆಗೋಸ್ಕರವಾಗಿ ಮಾಡುತ್ತಿರುವಂತ ಎರಡನೆಯ ಪ್ರಯಾಣ. In first missionary journey, Barnabas was with Apostle Paul. ಮೊದಲನೆಯ ಸುವಾರ್ಥ ಪ್ರಯಾಣದಲ್ಲಿ ಪೌಲನೊಟ್ಟಿಗೆ ಬಾರ್ನಬನು ಜೊತೆಯಾಗಿದ್ದನು. And we know that Barnabas was a Levite, he was a Jew. ನಮಗೆ ಗೊತ್ತಿರುವ ಹಾಗೆ ಬಾರ್ನಬನು ಒಬ್ಬ ಲೇವಿಯಾಗಿದ್ದನು. But when they were about to start the second missionary journey, ಈಗ ಎರಡನೆಯ ಪ್ರಯಾಣ ಸುವಾರ್ತೆಗೋಸ್ಕರವಾಗಿ ಪ್ರಾರಂಭ ಮಾಡುವಾಗ Barnabas wanted to take Mark, his nephew, along with Apostle Paul. ಎರಡನೆಯ ಪ್ರಯಾಣಕ್ಕೆ ತನ್ನ ಸಂಬಂಧಿಯಾದಂತಹ ಮಾರ್ಕನನ್ನು ಜೊತೆಯಲ್ಲಿ ಕರೆದುಕೊಳ್ಳಬೇಕೆಂಬುದಾಗಿ ಬಾರ್ನಬನು ಸೂಚಿಸಿದನು. But Paul did not agree because in the first missionary journey, Mark left them and went home in between. ಇದಕ್ಕೆ ಪೌಲನಿಗೆ ಸಮ್ಮತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮೊದಲನೆಯ ಪ್ರಯಾಣದಲ್ಲಿ ಮಾರ್ಕನು ಮಧ್ಯದಲ್ಲಿ ಅವರನ್ನು ಬಿಟ್ಟು ಹೋಗಿದ್ದನು. So there was an argument between Paul and Barnabas and they separated. ಈ ವಿಷಯದಲ್ಲಿ ಇಬ್ಬರ ಮಧ್ಯದಲ್ಲಿಯೂ ವಾಗ್ವಾದ ಪ್ರಾರಂಭವಾಗಿ ಬಾರ್ನಬನು ಬೇರೆ ಕಡೆಗೆ ಹೋಗಬೇಕಾಯಿತು, ಪೌಲನು ಸಹ ಹಾಗೆ. And we really don't know what happened to Mark and Barnabas, but we read about the description of Paul and Silas going on for the second missionary journey. ಇದಾದ ನಂತರ ಬಾರ್ನಬ ಮತ್ತು ಮಾರ್ಕರಿಗೆ ಏನಾಯಿತು ಎಂಬುದು ನಮಗೆ ದಾಖಲೆಯಲ್ಲಿಲ್ಲ. ಆದರೆ ಎರಡನೆಯ ಪ್ರಯಾಣದಲ್ಲಿ ಪೌಲನು ಈ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. Now Paul was separated from Barnabas. ಪೌಲನು ಬಾರ್ನಬನಿಂದ ಪ್ರತ್ಯೇಕವಾದನು. And they were separated forever. We don't read that they work together again. ಇದಾದ ನಂತರ ಅವರು
ಪ್ರತ್ಯೇಕವಾದರು, ಆಮೇಲೆ ಅವರು ಜೊತೆಯಾಗಿದ್ದು ನಮಗೆ ಎಲ್ಲೂ ಕಾಣಿಸುವುದಿಲ್ಲ. Both these people were very good people, very nice servants of God. ಇವರಿಬ್ಬರು ಬಹಳ ಉತ್ತಮರಾದಂತಹ ಶ್ರೇಷ್ಠರಾದಂತಹ ಸೇವಕರುಗಳು. But there was a separation. ಆದರೆ ಅವರು ಬೇರ್ಪಟ್ಟರು. But we really don't know why did that happen. Even they didn't know why did that incident happen at that time. ಇಂಥ ಸೇವಕರ ಮಧ್ಯದಲ್ಲಿ ಈ ಪರಿಸ್ಥಿತಿ ಯಾಕೆ ಉಂಟಾಯಿತು ಅಂತ ಹೇಳಿ ನಮಗೆ ಗೊತ್ತಿಲ್ಲ ಮತ್ತು ಅವರಿಗೂ ಸಹ ಗೊತ್ತಿರಲಿಕ್ಕಿಲ್ಲ. But as you read through the book of Acts, ಈ ಅಪೊಸ್ತಲರ ಕೃತ್ಯ ಗ್ರಂಥವನ್ನು ನಾವು ಓದುವಾಗ we see that God was actually changing the team of Apostle Paul. ಇಲ್ಲಿ ನಾವು ನೋಡುವುದೇನಂತ ಹೇಳಿದ್ರೆ ದೇವರು ಅಪೊಸ್ತಲನಾದ ಪೌಲನ ಸೇವಾ ವಿಧಾನವನ್ನು ಬದಲಾಯಿಸಿದನು. And we know that Apostle Paul, Barnabas, Silas, they were all Jews. ನಮಗೆ ಗೊತ್ತಿರುವ ಹಾಗೆ ಪೌಲನು, ಬಾರ್ನಬನು, ಸೀಲನು ಇವರೆಲ್ಲ ಉತ್ತಮವಾದ ಸೇವಕರು. But slowly God is going to change the ethnic background of the team members of Apostle Paul. ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವುದು ದೇವರು ಅಪೊಸ್ತಲನಾದಂತ ಪೌಲನ ಸೇವೆಯನ್ನು ದಿಕ್ಕನ್ನು ಬದಲಾಯಿಸ್ತಾನೆ. His team members will be changed. ಇವರು 3 ಜನ ಸೇವಕರುಗಳು. Their team members, the team members of Apostle Paul, they will be changed. ಈಗ ಅಪೊಸ್ತಲನ ಆದ ಪೌಲನ ಆ ಒಂದು ಗುಂಪಿನಲ್ಲಿದ್ದಂತ ಈ 3 ಬಾರ್ನಬಾ ಮತ್ತು ಸೀಲ ಇವರು ಭಿನ್ನವಾಗುತ್ತಾ ಇದ್ದಾರೆ, ಬೇರೆ ಬೇರೆ ಆಗ್ತಾ ಇದ್ದಾರೆ. Now, when you come to chapter 16, we read that an young person by the name Timothy joined the team of Apostle Paul. ಈ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನ ಗುಂಪಿಗೆ ಯೌವನಸ್ಥನಾದಂತ ತಿಮೋತಿಯನು ಸೇರಿಸಲ್ಪಡುತ್ತಾನೆ. Now, Timothy was not a full Jew. ಇಲ್ಲಿ ನಾವು ಗಮನಿಸಬೇಕು, ತಿಮೋತಿಯನು ಅವನು ಪೂರ್ತಿಯಾಗಿ ಯಹೂದ್ಯನಲ್ಲ. His mother was a Jewish woman, but his father was a Greek. ತಿಮೋತಿಯನ ತಾಯಿಯು ಯಹೂದ್ಯಳು, ಆದರೆ ಆತನ ತಂದೆಯು ಯಹೂದ್ಯನಲ್ಲ. So, first time in Apostle Paul's evangelistic team or missionary team, a non-Jewish person, a half Jew has joined. ಇದು ನಾವು ಗಮನಿಸುವುದೇನಂತ ಹೇಳಿದ್ರೆ, 2ನೆಯ ಸುವಾರ್ಥ ಪ್ರಯಾಣದಲ್ಲಿ ಪೌಲನ ಜೊತೆಯಲ್ಲಿ ಸೇರಿಸಲ್ಪಟ್ಟಂತ ಈ ತಿಮೋತಿಯನು ಪೂರ್ತಿಯಾಗಿ ಯಹೂದ್ಯನಲ್ಲ, ಆದರೆ ಅರ್ಧ ಯಹೂದಿಯಾಗಿದ್ದನು. Okay, then look at the team now. There is Apostle Paul, Silas, and a half Jew, Timothy. ಈಗ ಪೌಲನ ಈ ಒಂದು ಗುಂಪಿನಲ್ಲಿ ಇರುವಂತವರನ್ನು ಗಮನಿಸಿರಿ. ಪೌಲನಿದ್ದಾನೆ, ಸೀಲನಿದ್ದಾನೆ ಮತ್ತು ಅರ್ಧ ಯಹೂದಿ ಅರ್ಧ ಗ್ರೀಕನಾದಂತಹ ತಿಮೋತಿಯನಿದ್ದಾನೆ. Now we know that Jews won't tolerate non-Jewish people when it comes to spiritual matters. Once more. Jews won't like to associate with non-Jewish people, especially when it comes to spiritual matters. ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಯಹೂದ್ಯರಲ್ಲದ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಆತ್ಮೀಯ ವಿಷಯಗಳಲ್ಲಿ ಒಟ್ಟುಗೂಡುವುದು ಬಹಳ ಕಷ್ಟ. But that should change because they are members of the church. They should associate with non-Jewish people. ಆದರೆ ಈಗ ಸಭೆಯ ವಿಷಯಕ್ಕೆ ಬರುವಾಗ ಈ ಯಹೂದ್ಯರಾದಂತ ವಿಶ್ವಾಸಿಗಳು ಅನ್ಯರೊಟ್ಟಿಗೆ ಸೇರಬೇಕಾಗಿತ್ತು. And God knew that it is difficult for a Jew to change overnight. ದೇವರಿಗೆ ಚೆನ್ನಾಗಿ ಗೊತ್ತಿತ್ತು, ಒಬ್ಬ ಯಹೂದಿಯಾದಂತ ವಿಶ್ವಾಸಿಯು ಇದನ್ನ ಒಮ್ಮೆಲೆ ಅದನ್ನು ಬದಲಾಯಿಸಿಕೊಳ್ಳುತ್ತಾನೆಂಬುದಾಗಿ. So gradually God is introducing non-Jewish members into Apostle Paul's missionary team. ದೇವರು ನಿಧಾನವಾಗಿ ಪೌಲನ ಸುವಾರ್ಥ ದಂಡೆಯಲ್ಲಿ ಸೇರಿದಂತಹ ಗುಂಪಿನಲ್ಲಿ ನಿಧಾನವಾಗಿ ಯಹೂದ್ಯರಲ್ಲದ ವಿಶ್ವಾಸಿಗಳನ್ನ ನಾಯಕರನ್ನು ಸೇರಿಸುತ್ತಿದ್ದಾನೆ. He started with a half Jew by the name Timothy. ಇದು ಪ್ರಾರಂಭವಾಗಿದ್ದು ಅರ್ಧ ಯಹೂದ್ಯನಾದಂತ ತಿಮೋತಿಯನ ಪ್ರಾರಂಭದಿಂದ. Then we read that they were stopped going to Asia. They were prevented from speaking the word in Bithynia.
We read that in verse 6 and 7 of Acts ನಾವು 16. 6 ಮತ್ತು 7ನೇ ವಚನದಲ್ಲಿ ನೋಡುವಾಗ ಅವರು ಹೋಗಿ ಗಲಾತ್ಯ ಸೀಮೆಯಲ್ಲಿ ಇರುವಂತ ಮೂಸಕ್ಕೆ ಹೋಗಿ ಬಿತಾನ್ಯಕ್ಕೆ ಹೋಗಬೇಕಂತೇಳಿ ಪ್ರಯತ್ನ ಮಾಡಿದರು. But the Spirit of God did not allow. ಆದರೆ ದೇವರ ಆತ್ಮನು ಅವರನ್ನು ಅನುಮತಿಸಲಿಲ್ಲ. And in verse 9, he had a vision of a person from Macedonia coming and asking him to come to Macedonia. 9ನೇ ವಚನದಲ್ಲಿ ನೋಡ್ತೀವಿ, ರಾತ್ರಿಯ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಆ ದರ್ಶನದಲ್ಲಿ ಮೆಕದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ತಮ್ಮ ಬಳಿಗೆ ಬರುವ ಹಾಗೆ ಬೇಡಿಕೊಂಡಿದ್ದನ್ನ. So they moved on. In verse 11, we find a very interesting statement. There we read that Dr. Luke joined the team in verse 11. ನಾವು ಈ ಒಂದಲ್ಲಿ ಗಮನಿಸಬೇಕಾದ್ದೇನಂತ ಹೇಳಿದ್ರೆ, ಅವರು ಹೀಗೆ ಮುಂದಕ್ಕೆ ಪ್ರಯಾಣ ಮಾಡುವಾಗ 11ನೇ ವಚನದಲ್ಲಿ ಅವರು ಅವರ ಈ ಒಂದು ಗುಂಪಿಗೆ ವೈದ್ಯನಾದಂತ ಲೂಕನು ಸಹ ಸೇರಿಸಲ್ಪಡುತ್ತಾನೆ. Now you don't find Dr. Luke's name in verse 11. ಈ 11ನೇ ವಚನದಲ್ಲಿ ವೈದ್ಯನಾದ ಲೂಕನ ಹೆಸರು ನಮೂದಿಸಿಲ್ಲ. But you read that verse, there we read that we or us is being mentioned in that verse. ಆದರೆ ಇಲ್ಲಿ ನೀವು ಗಮನಿಸುವಂತದ್ದು ಏನಂತ ಹೇಳಿದ್ರೆ, read that verse, brother. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಕ್ಕೆ ಬಂದು ಮರುದಿನ ನೆಯೋಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಇಲ್ಲಿ ನಾವು ಎಂಬುವಂತ ಪದವನ್ನ ಉಪಯೋಗಿಸುತ್ತಿದ್ದಾನೆ ಈ ಬರಹಗಾರನು. Now we, which means the person who is writing the book of Acts is also included in that team. ಸೊ ಬರಹಗಾರನಾದಂತ ಅಪೊಸ್ತಲರ ಕೃತ್ಯದ ಬರಹಗಾರನಾದಂತ ಲೂಕನು ನಾವು ಅಂತ ಹೇಳುವುದರಲ್ಲಿ ಅವನು ಆ ಒಂದು ಗುಂಪಿನಲ್ಲಿದ್ದಾನೆ ಎಂಬುದು ನಮಗೆ ಅರ್ಥವಾಗುತ್ತದೆ. Now in Apostle Paul's missionary team there are 4 members. ಈಗ ಅಪೊಸ್ತಲನಾದ ಪೌಲನ ಗುಂಪಿನಲ್ಲಿ 4 ಜನರಿದ್ದಾರೆ. Paul and Silas. ಪೌಲ ಮತ್ತು ಸೈಲಸ್. Both of them are Jews. ಪೌಲ ಮತ್ತು ಶೀಲ. And then half Jew Timothy. ಮತ್ತು ಅರ್ಧ ಯಹೂದ್ಯನಾದ ತಿಮೋತಿಯನು. Then we have Dr. Luke, who is not at all a Jew. He is a complete Greek. ಈಗ ಈ ಬರಹಗಾರನಂತ ವೈದ್ಯನಾದ ಲೂಕನು ಈತನು ಸಂಪೂರ್ಣವಾಗಿ ಗ್ರೀಕನು, ಅನ್ಯನು, ಇವನು ಯಹೂದ್ಯನಲ್ಲ. Did you see that how God gradually changed the team of Apostle Paul? ಇಲ್ಲಿ ನಾವು ಗಮನಿಸುವಂತದ್ದು ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನ ಈ ಒಂದು ಗುಂಪಿನಲ್ಲಿ ನೋಡಿ ಯಾವ ರೀತಿಯಲ್ಲಿ ದೇವರು ಬದಲಾವಣೆಯನ್ನು ತಂದನು. See, God is closing doors for Apostle Paul. God is removing people from his life so that he will be changed. He will be trained in such a way that he will minister the word of God to the world, to the Gentile world. ಇಲ್ಲಿ ದೇವರು ಅಪೊಸ್ತಲನಾದ ಪೌಲನಿಗೆ ಕೆಲವು ಬಾಗಿಲುಗಳನ್ನು ಮುಚ್ಚಿ ಪೌಲನು ಮತ್ತು ಆತನ ಸಂಗಡಿಗರು ಈಗ ಬೇರೆ ಅನ್ಯ ಜನರಿಗೆ ಲೋಕಕ್ಕೆ ಸುವಾರ್ತೆಯನ್ನು ಸಾರುವುದಕ್ಕೆ ಬಾಗಿಲುಗಳನ್ನು ತೆರೆದನು. Now, if you read the rest of the chapter, you will find so many things that Apostle Paul did for the first time in his life. ನಾವು ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳುತ್ತೇವೆ ದೇವರು ಯಾವ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಪೌಲನ ಮುಖಾಂತರವಾಗಿ ಮಾಡಿದನೆಂಬುದಾಗಿ. And he is doing them for the first time in his life. ಇದು ನಾವು ಗಮನಿಸುವಂತದ್ದು ಅಂತ ಹೇಳಿದ್ರೆ ಯಹೂದ್ಯನಾದಂತ ಪೌಲನು ಮೊದಲನೆಯ ಬಾರಿಗೆ ಅನ್ಯ ಜನರ ಮಧ್ಯದಲ್ಲಿ ಈ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. Now, in the first missionary journey, if you read, it was their practice that wherever they go to the Jewish synagogue and start preaching. ಗಮನಿಸಿರಿ, ಮೊದಲನೆಯ ಪ್ರಯಾಣದಲ್ಲಿ ಅವರು ಹೋಗುತ್ತಾ ಇದ್ದಂತ ಪ್ರಯಾಣ ಮಾಡಿದ ಸ್ಥಳಗಳಲ್ಲಿ ಅವರು ಯಹೂದ್ಯರ ದೇವಾಲಯಗಳಿಗೆ ಹೋಗಿ ಅವರು ಸುವಾರ್ಥ ಸೇವೆಯನ್ನು ಮಾಡಿದರು. Synagogue. Use the word synagogue. ಅವರು
ದೇವಾಲಯಗಳಲ್ಲಿ ಹೋಗುತ್ತಿದ್ದರು ಎಂಬಂತ ಪದ ಪ್ರಯೋಗವಾಗಿದೆ. Okay. Now, in Philippi, there was no synagogue. ಆದರೆ ಫಿಲಿಪ್ಪ ಪಟ್ಟಣಕ್ಕೆ ಬರುವಾಗ ಅಲ್ಲಿ ಅವರಿಗೆ ದೇವಾಲಯವಿರಲಿಲ್ಲ. So he didn't have a synagogue to go. So he went to the riverside and he found some people praying there and he shared the gospel with them. ಆದ್ದರಿಂದ ಅಲ್ಲಿ ಯಹೂದ್ಯರ ಸಭಾಮಂದಿರಗಳು ಇಲ್ಲದೆ ಇದ್ದುದರಿಂದ ಅವರು ಸಮುದ್ರ ತೀರದಲ್ಲಿ ಸೇರುವಂತಹ ಪ್ರಾರ್ಥನಾ ಗುಂಪಿಗೆ ಹೋದರು. We read that in verse 13 that he went outside the gate of the riverside where he was where we are supposed there was a place of prayer, but they couldn't find. So they prayed with the women who were joined there for prayer. ನೋಡಿ 13ನೇ ವಚನದಲ್ಲಿ ನಾವು ಗಮನಿಸುವುದು ನದಿ ತೀರದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸೇರಿ ಬರುವಾಗ ಅಲ್ಲಿ ಜನರಿರಲಿಲ್ಲ, ಬೇರೆಯವರು ಗಂಡಸರಿರಲಿಲ್ಲ, ಅಲ್ಲಿ ಸ್ತ್ರೀಯರ ಕೂಟ ಇದ್ದುದರಿಂದ ಅಲ್ಲಿ ಅವರು ಸ್ತ್ರೀಯರ ಸಂಗಡ ಮಾತಾಡಿದರು. For the first time, Apostle Paul preached outside the synagogue. ಮೊದಲನೆಯ ಬಾರಿಗೆ ಪೌಲನು ಸಭಾಮಂದಿರದ ಹೊರಗಡೆ ಆತನು ಪ್ರಸಂಗ ಮಾಡುತ್ತಿದ್ದಾನೆ. Okay, now whom did he preach to? We read that he preached to a woman. ಈಗ ಆತನು ಯಾರಿಗೆ ಬೋಧನೆ ಮಾಡಿದ? ನಾವು ನೋಡುತ್ತೇವೆ, ಸ್ತ್ರೀಯರ ಗುಂಪಿಗೆ ಆತನು ಬೋಧನೆ ಮಾಡಿದ. Now for a Jewish rabbi, it is unthinkable to speak to a woman in public. ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಯಹೂದಿಯ ಒಬ್ಬ ಬೋಧಕನು ಅಥವಾ ರಬ್ಬಿಯು ಸ್ತ್ರೀಯರು ಕೂಡ ಸಾರ್ವಜನಿಕವಾಗಿ ಮಾತನಾಡುವುದು ಅದು ಅವರ ಸಂಸ್ಕೃತಿಯಲ್ಲ. You remember when our Lord Jesus Christ was speaking to the Samaritan woman in John chapter 4, when the disciples saw him speaking to a woman in a public place, they were surprised. ನೋಡ್ರಿ, ಗಮನಿಸಿರಿ, 4ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಾರ್ಯ ಹಳ್ಳಿಯ ಬಳಿಯಲ್ಲಿ, ಸುಕರೆಂಬ ಹಳ್ಳಿಯ ಬಳಿಯಲ್ಲಿ ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಬಾವಿಯ ಬಳಿಯಲ್ಲಿ ಸಂಭಾಷಣೆ ಮಾಡುತ್ತಿರುವುದನ್ನ ಶಿಷ್ಯರು ನೋಡಿ ಆಶ್ಚರ್ಯಪಟ್ಟರು. Because they didn't expect their rabbi to speak to a woman in public. ಯಾಕಂತ ಹೇಳಿದ್ರೆ ಒಬ್ಬ ಯಹೂದಿ ರಬ್ಬಿಯು ಸ್ತ್ರೀಯರೊಟ್ಟಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತನಾಡುವುದು ಅವರ ಪದ್ಧತಿ ಅಲ್ಲ. But in Philippi, for the first time, Paul, he was a Jewish rabbi, he shared the gospel with a woman. ನೋಡ್ರಿ, ಮೊದಲನೇ ಬಾರಿಗೆ ಫಿಲಿಪ್ಪಿ ಪಟ್ಟಣದಲ್ಲಿ ಯಹೂದಿಯ ರಬ್ಬಿ ಅಂತೇಳಿ ಹೆಸರುಗೊಂಡಂತ ಪೌಲನು ಸ್ತ್ರೀಯರ ಜೊತೆಯಲ್ಲಿ ಆತನು ಮೊದಲನೇ ಬಾರಿಗೆ ಮಾತನಾಡುತ್ತಿದ್ದಾನೆ. We read that in verse 14. 14ನೇ ವಚನದಲ್ಲಿ ನಾವು ಅದನ್ನು ನೋಡುತ್ತೇವೆ. Now we read that ಕೇಳಿದವರಲ್ಲಿ ಲುದ್ದಳೆಂಬೊಬ್ಬ ಸ್ತ್ರೀಯು ಇದ್ದಳು. And we read that the heart of Lydia was opened by the Lord. ನಾವು ಆ 14ನೇ ವಚನದಲ್ಲಿ ನಾವು ನೋಡ್ತೀವಿ, ಕಡೆ ಭಾಗದಲ್ಲಿ ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಅಂದರೆ ಲುದ್ದಳ ಹೃದಯವನ್ನು ತೆರೆದನು. But you remember earlier in this chapter, when they wanted to go to Asia, God closed the door. ನೆನೆಸಿಕೊಳ್ಳ್ರಿ, 6ನೇ ವಚನದಲ್ಲಿ ಅವರು ಏಷ್ಯಾ ಸೀಮೆಗೆ ಬರಬೇಕಂತೇಳಿ ಯೋಚನೆ ಮಾಡುತ್ತಿರುವಾಗ ದೇವರು ಅವರಿಗೆ ಬಾಗಿಲುಗಳನ್ನು ಮುಚ್ಚಿದ. But here, God is opening the door of the heart of Lydia. ಇಲ್ಲಿ ನಾವು ನೋಡುತ್ತೇವೆ 15ನೇ ವಚನದಲ್ಲಿ ಪೌಲನ ಪ್ರಸಂಗವನ್ನು ಕೇಳುವುದಕ್ಕೆ ದೇವರು ಅನ್ಯಳಾದಂತ ಲುದ್ದಳ ಹೃದಯವನ್ನು ತೆರೆದನು. Then something very strange happened. This woman invited Paul, Silas, and the team members for a meal in her house, asked them to come and stay with her. ನೋಡ್ರಿ, ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕು. ಈ ಲುದ್ಯಳು ಪೌಲ, ಶೀಲ ಮತ್ತು ಅವರ ಸಂಗಡಿಗರನ್ನ ತನ್ನ ಮನೆಗೆ ಊಟಕ್ಕೆ ಕರೆಸ್ತಾ ಇದ್ದಾಳೆ. For a Jew, it is unthinkable to go into the house of a Gentile person and have a meal. ನೋಡ್ರಿ, ನಾವು ಗಮನಿಸಬೇಕು, ಒಬ್ಬ ಯಹೂದ್ಯನು ಅನ್ಯ ಜನರ ಮನೆಗಳಿಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದು ಅವರಿಗೆ ನಿಷಿದ್ಧ.
You remember the incident in Acts chapter 10 when Apostle Peter went to the house of Cornelius. ನೋಡ್ರಿ 10ನೇ ಅಧ್ಯಾಯದಲ್ಲಿ ನಡೆದಂತ ಘಟನೆ ನೆನೆಸ್ಕೊಳ್ರಿ. ಅಪೊಸ್ತಲನಾದಂತ ಪೇತ್ರನು ಅನ್ಯನಾದಂತ ಕೊರ್ನೆಲ್ಯನ ಮನೆಗೆ ಹೋಗುತ್ತಾನೆ. He went to Cornelius' house, and the first thing he said is that for Jews it is not possible, or it is not our practice to go to the house of a non-Jewish person. We don't do that. We've never done it in my life. Peter said ನೋಡ್ರಿ, that. ಅವನು ಅವರ ಮನೆಗೆ ಹೋದಾಗ ಪೌಲನು ಪೇತ್ರನು ಕೊರ್ನೆಲ್ಯನ ಮನೆಗೆ ಹೋದಾಗ ಮೊದಲನೇ ಬಾರಿಗೆ ಅವನು ಹೇಳುವಂತ ಮಾತುಗಳು ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿರುವ ಹಾಗೆ 10:28ರಲ್ಲಿ ಯಹೂದ್ಯರು ಅನ್ಯ ಜನರ ಕೂಡ ಒಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ ಅಂತ ಹೇಳಿದನು. This is the first thing he said to Cornelius when he went to his house. ಮೊದಲನೆಯ ಬಾರಿಗೆ ಅನ್ಯನಾದ ಕೊರ್ನೆಲ್ಯನ ಮನೆಗೆ ಹೋದಾಗ ಪೇತ್ರನು ಹೇಳಿದ ಮಾತುಗಳು. Look at the audacity and arrogance of Jewish people. ಇದರಿಂದ ನಮಗೆ ಎಷ್ಟು ಗೊತ್ತಾಗ್ತದೆ ಅಂದ್ರೆ, ಈ ಯಹೂದ್ಯರು ಅನ್ನುವಂಥವ್ರು ಎಷ್ಟಾಗಿ ಅವರು ತಮ್ಮ ಸಂಪ್ರದಾಯಗಳಿಗೆ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೆಂಬುದಾಗಿ. But here Lydia invited them to her home. ಇಲ್ಲಿ 15ನೇ ವಚನದಲ್ಲಿ ಈ ಲುದ್ಯಳು ಪೌಲನನ್ನು ಅವರ ಸಂಗಡಿಗರನ್ನು ತನ್ನ ಮನೆಗೆ ಕರೆಯುತ್ತಿದ್ದಾಳೆ. And they went and stayed in Lydia's house. ನಾವು ನೋಡುತ್ತೇವೆ, ಇವರು ಅವರ ಮನೆಗೆ ಹೋಗಿ ಇಳುಕೊಂಡ್ರು ಎಂಬುದಾಗಿ. Now for the first time Apostle Paul is staying in the house of a Gentile person. ಗಮನಿಸಬೇಕು, ಪೌಲನು ಮೊದಲನೆಯ ಬಾರಿಗೆ ಯಹೂದ್ಯನಾದಂತವನು ಒಬ್ಬ ಅನ್ಯರ ಮನೆಗೆ ಹೋಗುತ್ತಿರುವುದು. And he stayed there. ಅವರ ಮನೆಯಲ್ಲಿ ಆತನು ಉಳುಕೊಂಡನು. And they stayed there for some few days. ಅವರು ಕೆಲವು ದಿವಸಗಳ ಕಾಲ ಅಲ್ಲಿ ಉಳುಕೊಂಡ್ರು. And while he was staying there, they used to go out and preach the gospel. ಅವರು ಆ ಸ್ಥಳದಲ್ಲಿ ಉಳುಕೊಂಡಂತ ದಿನಗಳಲ್ಲೆಲ್ಲ ಹೊರಗಡೆ ಹೋಗಿ ಅವರು ಸುವಾರ್ತೆಯನ್ನು ಸಾರುತ್ತಿದ್ದರು. Now we read only till verse 15, but I want you to look at the rest of the chapter also. ನಾವು ನಮ್ಮ ಇದಕ್ಕೂ ಸತ್ಯವೇದ ನಾವು 15ನೇ ವಚನದವರೆಗೂ ಓದಿದ್ದೇವೆ, ಆದ್ರೆ ಅದರ ಮುಂದಿರುವಂತ ಭಾಗವನ್ನು ಸಹ ನೀವು ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. That portion is very familiar to us, that's why I didn't read it. ಯಾಕಂತ ಹೇಳಿದ್ರೆ ಆ ಮುಂದಿನ ಭಾಗವು ನಮಗೆ ಚಿರ ಪರಿಚಿತವಾಗಿರುವುದರಿಂದ ಅದನ್ನು ನಾವು ಓದಲಿಲ್ಲ. We read that a slave girl who was following Apostle Paul and Silas and saying that these men are servants of the Most High God, that we read in verse 17. 17ನೇ ವಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕಣಿ ಹೇಳುವಂತ ಒಬ್ಬ ದಾಸಿಯು ಪೌಲನನ್ನು ನೋಡಿ ಏನ್ ಹೇಳ್ತಾ ಇದ್ದಾರೆ, ಇವರು ನಿಮಗೆ ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣಾ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. She was doing it for many days. ಇದು ಬಹಳ ದಿವಸಗಳವರೆಗೂ ನಡೆಯುತ್ತಿತ್ತು. After some time, Apostle Paul was greatly annoyed. ಪ್ರತಿ ದಿವಸವೂ ಆಕೆ ಹೀಗೆ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದಂತ ಪೌಲನಿಗೆ ಬಹಳ ಬೇಸರಿಕೆ ಆಯಿತು. And he turned around and rebuked the evil spirit in her. ಆತನು ತಿರುಗಿಕೊಂಡು ಯೇಸುವಿನ ಹೆಸರಿನಲ್ಲಿ ಆಕೆಯನ್ನು ಗದರಿಸಿದ್ದರಿಂದ ಆಕೆಯಲ್ಲಿದ್ದಂತಹ ದೆವ್ವವು ಆಕೆಯನ್ನು ಬಿಟ್ಟು ಹೋಯಿತು. Now Paul could have done it on the very first day itself. ಪೌಲನು ಇದನ್ನ ತನ್ನ ಮೊದಲನೆಯ ದಿನಗಳಲ್ಲಿ ಮಾಡಬಹುದಾಗಿತ್ತಲ್ಲವೇ? But he didn't do that. ಆದ್ರೆ ಪೌಲನು ಹಾಗೆ ಮಾಡಲಿಲ್ಲ. I wonder why. ಸೊ ಆಶ್ಚರ್ಯ ಆಗ್ತದೆ, ಯಾಕೆ ಪೌಲನು ಹಾಗೆ ಮಾಡಲಿಲ್ಲ? Probably being a Jewish rabbi, he thought, no, it's not appropriate for me to cast out a demon from a woman, that to a slave woman. Probably he would have avoided that. ಬಹುಶಃ ಪೌಲನು ನೆನೆಸಿರಬಹುದು, ನಾನೊಬ್ಬ ಯಹೂದಿ ರಬ್ಬಿಯಾಗಿದ್ದು ಈ ಒಂದು ದಾಸಿಯಾದಂತಹ ಈ ಒಂದು ಸ್ತ್ರೀಗೆ ಹೀಗೆ ಹೇಳುವುದು ಸರಿಯಲ್ಲ, ಯುದ್ಧಕ್ಕೆ ಇರಲಿ ಬಿಡಿ ಅಂತೇಳಿ ಆತನು ಒಂದು ವೇಳೆ ನಿಧಾನ ಮಾಡಿರಬಹುದು.
The Apostle Paul is not used to this kind of situation. ಅಪೊಸ್ತಲನಾದ ಪೌಲನು ಇಂಥ ಸನ್ನಿವೇಶಕ್ಕೆ ಆತನು ಮನಸ್ಸು ಮಾಡಿರಲಿಲ್ಲ. But this woman kept on doing it for many days. ಆದರೆ ಈ ದಾಸಿಯಾದಂತ ಸ್ತ್ರೀಯು ಅನೇಕ ದಿನಗಳವರೆಗೂ ಹೀಗೆಯೇ ಮಾಡುತ್ತಾ ಬಂದಿದ್ದರಿಂದ, And Apostle Paul was so annoyed that he commanded the evil spirit to get out of her. ಸೊ ಆತನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಟ್ಟನು. And after the evil spirit left her, her masters became so angry because they had a loss of money. Did you hear what I said? Hello? Brother? Can you hear me? Sorry, brother. Shall I repeat, brother? There is the power off. I couldn't hear. Okay, I'll repeat, brother. I'll repeat. Yeah, I'll repeat. When Apostle Paul healed this woman, her masters became so annoyed because they lost the income. ಈ ದೆವ್ವವು ಯಾವಾಗ ಆಕೆಯನ್ನು ಬಿಟ್ಟು ಹೋಯಿತೋ ಅವರ ಯಜಮಾನರಿಗೆ ಈಕೆಯ ದೆವ್ವ ಇದ್ದಾಗ ಸಿಗ್ತಾ ಇದ್ದಂತಹ ಕಣಿ ಹೇಳುವುದರಿಂದ ಸಿಗುತ್ತಂತಹ ಆದಾಯವು ತಪ್ಪಿ ಹೋದುದರಿಂದ ಅವರು ಇದನ್ನು ನೋಡಿ ಬಹಳವಾಗಿ ಕೋಪಗೊಂಡ್ರು. So they attacked Paul and Silas and put them in prison. Sorry, brother, I'm not able to hear. 1 minute. Okay. Please. Okay, I'll repeat. Her masters were so angry with Apostle Paul and Silas, they took them, beat them, and then put them in prison. ಹೀಗೆ ಅವರ ಆದಾಯವು ನಿಂತು ಹೋದ ಮೇಲೆ ಆಕೆ ಯಜಮಾನರು ಬಹಳವಾಗಿ ಬೇಸರಗೊಂಡು ಪೌಲ ಮತ್ತು ಅವರ ಸಂಗಡಿಗರ ಮೇಲೆ ಅವರನ್ನ ನ್ಯಾಯಾಲಯಕ್ಕೆ ಎಳೆದು ಅವರನ್ನ ಸೆರೆಮನೆಗೆ ಅಟ್ಟಿದರು. Now, when we read that Apostle Paul is in prison, we don't feel anything bad, anything strange. ಪೌಲನಿಗೆ ಇದು ಒಂದು ವಿಚಿತ್ರವಾಗಿ ಕಂಡಿತ್ತು. ಯಾಕಂತ ಹೇಳಿದ್ರೆ ಆತ ನೆನೆಸಿರಲಿಲ್ಲ. Because we think Apostle Paul was in prison many times. He wrote many letters from prison. ನಾವು ಆತನ ಪತ್ರಿಕೆಗಳು ನೋಡುವಾಗ ಅನೇಕ ಸಲ ಆತನು ಸೆರೆಮನೆಗಳಿಗೆ ಹೋಗಿದ್ದಾನೆ. But when you read this passage, you should remember, before this incident, Apostle Paul was never in prison. ನಾವು ಗಮನಿಸಬೇಕಾದ ಏನಂತ ಹೇಳಿದ್ರೆ, ಈ ಒಂದು ಘಟನೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಪೌಲನು ಯಾವಾಗಲೂ ಸೆರೆಗೆ ಹೋಗಿರಲಿಲ್ಲ. He was never arrested. He was a privileged Roman citizen. ಯಾಕಂತ ಹೇಳಿದ್ರೆ ಅವನು ರೋಮ ನಾಗರಿಕನಾಗಿದ್ದರಿಂದ ಅವನಿಗೆ ಆ ಒಂದು ಸವಲತ್ತಿತ್ತು. He was never arrested by any police or soldiers. He never been into prison. ಈತನನ್ನ ಈ ಮೊದಲು ಯಾರು ಸೆರೆ ಹಿಡಿದಿರಲಿಲ್ಲ. Now, for the first time, Apostle Paul is in prison. ಮೊದಲನೆಯ ಬಾರಿಗೆ ಈಗ ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದಾನೆ. Now, we also read there that they were prisoners with maximum security. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತೀವಿ, ಇವರನ್ನು ಸೆರೆಮನೆಯಲ್ಲಿ ಇಟ್ಟು ಬಹಳ ಭದ್ರವಾಗಿ ಕಾಯಲ್ಪಡುವಂತ ಸ್ಥಳದಲ್ಲಿ ಇಟ್ಟಿದ್ದಾರೆ. And those days, the prison, especially in the night, will be dark. There is no light there. ಆ ದಿನಗಳಲ್ಲಿ ಸೆರೆಮನೆಗಳು ಕತ್ತಲೆಯಿಂದ ತುಂಬಿರ್ತಾ ಇತ್ತು. ರಾತ್ರಿ ಹೊತ್ತು ಬೆಳಕಿಲ್ಲದೆ ಇರೋದ್ರಿಂದ ತುಂಬಾ ಕಾರ್ಗತ್ತಲಲ್ಲಿ ಇಡಲ್ಪಡುತ್ತಿದ್ದರು. And Paul and Silas was in complete dark, and they also had pain on their body because they were beaten by them. ಈಗ ಇಂಥ ಒಂದು ಕಾರ್ಗತ್ತಲಲ್ಲಿರುವಂತಹ ಕಾರಾಗೃಹದಲ್ಲಿ ಇವರನ್ನು ಹಾಕಿದ್ದಾರೆ. ಅಷ್ಟು ಮಾತ್ರವೇ
ಇವರಿಗೆ ಈ ಮೊದಲು ಚೆನ್ನಾಗಿ ಹೊಡೆದಿದ್ದಾರೆ. ಆ ಪೆಟ್ಟುಗಳ ನೋವು ಇವರ ಶರೀರದಲ್ಲಿದೆ. For the first time, Apostle Paul is in prison, and now in prison, Apostle Paul and Silas, they realize that we can sing songs and praise God in the prison. ನೋಡ್ರಿ, ಮೊದಲನೆಯ ಬಾರಿಗೆ ಸೆರೆಮನಿಯಲ್ಲಿ ಇರುವಂತ ಈ ಪೌಲನು ಆ ಸ್ಥಿತಿಯಲ್ಲಿಯೂ ಪೌಲ ಸೀಲರು ಅಂದುಕೊಳ್ತಾರೆ, ಈ ಸ್ಥಿತಿಯಲ್ಲೂ ಕೂಡ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬಹುದಲ್ಲ ಎಂಬುದಾಗಿ. Just imagine if you are arrested and put in jail for the first time in your life. Will you be able to sing? That's a very challenging question. ಜ್ಞಾಪಿಸ್ಕೊಳ್ರಿ, ಒಂದು ವೇಳೆ ನಿನ್ನನ್ನ ಮೊದಲನೆಯ ಬಾರಿಗೆ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಅಂತೇಳಿ ನೆನೆಸಿಕೊಳ್ಳ್ರಿ. ಆಗ ನಿನ್ನ ಎದುರುಗಡೆ ಇರುವಂತಹ ಸವಾಲುಗಳೇನು? ಈ ಪರಿಸ್ಥಿತಿ ನಾವು ದಾಟುತ್ತೇವೋ ಪೌಲನ ಸೀಲರಾಗೆ? But Apostle Paul and Silas, they realized, or they praised God in the prison, and that too for the first time. ಮತ್ತು ಇಲ್ಲಿ ಪೌಲ ಮತ್ತು ಸೀಲರು ಮೊದಲನೆಯ ಬಾರಿಗೆ ಅವರು ಸೆರೆಮನೆಗೆ ಹಾಕಲ್ಪಟ್ಟು ಅವರು ಈ ರೀತಿಯಾಗಿ ಮಾಡುವುದಕ್ಕೆ ಅವರು ತೀರ್ಮಾನ ಮಾಡಿದರು. You should remember, some years ago, Apostle Paul wrote a letter to the believers in Philippi. Apostle Paul wrote a letter to the ಕೆಲವು church in ವರ್ಷಗಳಾದ Philippi. ನಂತರ ಪೌಲನು ಫಿಲಿಪಿಯಲ್ಲಿರುವಂತ ಜನರಿಗೆ ಪತ್ರವನ್ನು ಬರೆದನು. Okay. In that letter, he said, now I am in prison, and I believe that me in being in prison is for the progress of the gospel. ನೋಡ್ರಿ, ಫಿಲಿಪಿಯರಿಗೆ ಬರೆಯುವಾಗ ಪೌಲನು ಹೇಳುವುದೇನಂತ ಹೇಳಿದ್ರೆ, ನಾನು ಸೆರೆಮನೆಯಲ್ಲಿದ್ದೇನೆ, ಸೆರೆಮನೆಯಲ್ಲಿ ನಾನು ಇಲ್ಲಿ ಇರುವುದು ಸುವಾರ್ತ ಪ್ರಸರಣೆಗೆ ಅನುಕೂಲವಾಯಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. Now, when Paul writes that, the believers in Philippi will definitely understand what Paul is saying. ಪೌಲನು ಈ ಪತ್ರವನ್ನು ಬರೆದು ಹೇಳುವ ಮಾತುಗಳನ್ನು ಫಿಲಿಪಿಯ ಪಟ್ಟಣದಲ್ಲಿರುವಂತಹ ವಿಶ್ವಾಸಿಗಳು ಅವನು ಹೇಳುವ ವಿಚಾರ ಏನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. Because they have seen Apostle Paul in prison. ಯಾಕಂತ ಹೇಳಿದ್ರೆ ಫಿಲಿಪಿಯವರಿಗೆ ಚೆನ್ನಾಗಿ ಗೊತ್ತಿತ್ತು, ಈಗ ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದಾನೆಂಬುದಾಗಿ. And what will he do in prison? They have seen it. He will be singing and praising God. ಆ ಸೆರೆಮನೆಯಲ್ಲಿ ಪೌಲನು ಏನು ಮಾಡುತ್ತಿದ್ದಾನೆ ಎಂಬುದು ಸಹ ಗೊತ್ತಿತ್ತು. ಅವನು ಸೆರೆಮನೆಯಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಆಡುತ್ತಿದ್ದನು. While Paul and Silas were singing in the prison, there was an earthquake and the prison doors were opened, the chains fell down, and the jailer was so afraid. ಮತ್ತೆ ಇವರು ಆ ಸೆರೆಮನೆಯಲ್ಲಿ ಹಾಡುಗಳನ್ನು ಆಡುತ್ತಾ ಇರುವಂತ ಸಂದರ್ಭದಲ್ಲಿ ಸಂಭವಿಸಿದ್ದೇನು? ಭೂಕುಸಿತವಾಯಿತು, ಸೆರೆಮನೆಯ ಬಾಗಿಲುಗಳು ತೆರೆಕೊಂಡವು, ಕೈಗಳಿಗೆ ಹಾಕಿದ್ದಂತ ಸರಪಣಿಗಳು ಕಳಚಿ ಬಿದ್ದವು. And this jailer was so scared that he thought all the prisoners have escaped. ಇದು ಸಂಭವಿಸಿದಾಗ ಸೆರೆ ಯಜಮಾನ ನೆನೆಸಿದನು, ಕೈದಿಗಳು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆಂಬುದಾಗಿ ಭಯಪಟ್ಟನು. And he wanted to kill himself. ಈ ಕಾರಣದಿಂದ ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂತೇಳಿ ಸೆರೆ ಯಜಮಾನನು ಪ್ರಯತ್ನಿಸುತ್ತಿರುವಾಗ, because according to the Roman law, if a prisoner escapes from the prisoner, the jailer will get that punishment. ಯಾಕಂತ ಹೇಳಿದ್ರೆ ಸೆರೆಯಾಳುಗಳು ಸೆರೆಯಿಂದ ತಪ್ಪಿಸಿಕೊಳ್ಳುವುದಾಗಿದ್ದರೆ ಸೆರೆ ಯಜಮಾನನು ಅಥವಾ ಆ ಕಾಯುವಂತವನಿಗೆ ಶಿಕ್ಷೆಯಾಗ್ತಾ ಇತ್ತು. If a prisoner expecting capital punishment escapes from the prison, the jailer will be killed. ಒಂದು ವೇಳೆ ಕೈದಿಯಾದಂತವನಿಗೆ ಮರಣ ಶಿಕ್ಷೆಯಾಗುವಂತ ಒಂದು ತೀರ್ಮಾನವಾಗಿದ್ದರೆ ಅವನು ತಪ್ಪಿಸಿಕೊಂಡ ಪಕ್ಷದಲ್ಲಿ ಸೆರೆ ಯಜಮಾನನು ಅದೇ ಶಿಕ್ಷೆಯನ್ನ ಮರಣ ಶಿಕ್ಷೆಯನ್ನು ಕೊಡ್ತಾ ಇದ್ರು ಅವನಿಗೆ. If there were two prisoners like that and if they would have escaped, you can't kill the jailer twice, isn't it? ಇವರು ಇಬ್ಬರು ಮರಣ ಶಿಕ್ಷೆಗೆ ಒಳಗಾದಂತ ಕೈದಿಗಳಾಗಿದ್ದಾರೆ, ಆದ್ರೆ ಎರಡು ಸಲ ಅವನನ್ನು ಕೊಲ್ಲುವುದಕ್ಕೆ ಆಗ್ತಾ ಇರಲಿಲ್ಲ. So what the law will do is they will kill
the jailer, and then they will kill his wife. ಆದ್ರೆ ಒಂದು ಸಂಭವ ಇತ್ತು. ಅವರು 2 ಕೈದಿಗಳು ತಪ್ಪಿಸಿಕೊಂಡಿದ್ದ ಪಕ್ಷದಲ್ಲಿ ಜೈಲರ ಆ ಜೈಲಾಧಿಕಾರಿಯನ್ನು ಮತ್ತು ಆತನ ಪತ್ನಿಯನ್ನು ಕೊಲ್ಲುವ ಸಾಧ್ಯತೆಗಳಿತ್ತು. And if there are 3, then he, his wife, and one of his children will be killed. ಒಂದು ವೇಳೆ ಮರಣದಂಡನೆಗೆ ಒಳಗಾದಂತ 3 ಕೈದಿಗಳು ತಪ್ಪಿಸಿಕೊಂಡ ಪಕ್ಷದಲ್ಲಿ ಸೆರೆ ಯಜಮಾನನನ್ನು, ಆತನ ಪತ್ನಿಯನ್ನು ಮತ್ತು ಆತನ ಮಕ್ಕಳಲ್ಲಿ ಒಬ್ಬರನ್ನು ಮರಣ ಶಿಕ್ಷೆಗೆ ಒಳಪಡಿಸುತ್ತಿದ್ದರು. So he thought, I don't want to live and see all this, so he wanted to kill himself. ಆದ ಕಾರಣ ಈ ಪರಿಸ್ಥಿತಿ ತನ್ನ ಕುಟುಂಬಕ್ಕೆ ಆಗುವುದನ್ನು ನಾನು ನೋಡಬಾರದು. Sorry, whether there is some problem. Can you hear me now? Now I can hear. Okay. Now that's why when he asked, what shall I do to be saved? Apostle Paul said, believe in the Lord Jesus Christ, you and your family will be saved. Your household will be saved. ಈ ಕಾರಣದಿಂದಲೇ ಯಾವಾಗ ಪೌಲನು ನಾವು ಏನು ಮಾಡಿಕೊಂಡು ನೀನು ಮಾಡಿಕೊಳ್ಳಬೇಡಪ್ಪ ಅಂತ ಹೇಳಿದಾಗ ಆ ಜೈಲಾಧಿಕಾರಿಯು ಪೌಲನನ್ನು ಕೇಳಿದ್ದು, ಸ್ವಾಮಿಗಳೇ, ರಕ್ಷಣೆ ಹೊಂದುವುದಕ್ಕೆ ನಾನೇನು ಮಾಡಬೇಕೆಂಬುದಾಗಿ ಮುಂದೆ ಬಂದನು. And Paul said, believe in the Lord Jesus Christ, you and your household will be saved. ಯಾವಾಗ ಈ ಜೈಲಾಧಿಕಾರಿಯು ಪೌಲನ ಬಳಿಗೆ ಬಂದು ಕೇಳಿದನು, ಆ ಕಾರಣದಿಂದ ಪೌಲನು ಹೇಳಿದ, ನೀನು ಯೇಸುವಿನಲ್ಲಿ ನಂಬಿಕೆ ಇಡು, ನೀನು ಮತ್ತು ನಿನ್ನ ಮನೆಯವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ. So Paul realized that even prison can be a mission field. There also I can share the gospel. ಈ ಘಟನೆ ನಡೆದ ನಂತರ ಪೌಲನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು, ಸೆರೆಮನೆಯೂ ಕೂಡ ಸುವಾರ್ತೆಯ ಸೇವೆ ಮಾಡುವುದಕ್ಕೆ ಅದು ದೇವರು ನೇಮಿಸಿರುವುದೆಂಬುದಾಗಿ. In the epistle to Philippians, he writes, because I am in prison, all the soldiers in the Caesar's palace, they all came to know Jesus Christ. ಈ ಕಾರಣದಿಂದ ಫಿಲಿಪ್ಪಿಯರಿಗೆ ಬರುವಾಗ ಪೌಲ್ ಹೇಳ್ತಾನೆ, ನಾನು ಈ ಸೆರೆಮನೆಯಲ್ಲಿ ಇರುವುದರಿಂದ ಚಕ್ರವರ್ತಿಯ ಮನೆಯವರಿಗೂ ಆತನ ಸೇವಕರುಗಳಿಗೂ ಸುವಾರ್ತೆಯನ್ನು ಸಾರುವುದಕ್ಕೆ ಸಾಧ್ಯವಾಯಿತೆಂಬುದಾಗಿ. Now, all these things happened in Apostle Paul's life for the first time. ಇದೆಲ್ಲವೂ ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಮೊದಲನೆಯ ಬಾರಿಗೆ ಆಗಿದ್ದಾವೆ. Now, let's go through one by one. ಇವುಗಳನ್ನು ನಾವು ಒಂದೊಂದಾಗಿ ನೋಡೋಣ. He preached the gospel for the first time outside a synagogue. ಮೊದಲನೇದಾಗಿ ಪೌಲನು ಸಭಾಮಂದಿರದ ಹೊರಗಡೆ ಪ್ರಸಂಗ ಮಾಡ್ತಾ ಇದ್ದಾನೆ. He preached to a woman for the first time. ಎರಡನೇದಾಗಿ ಮೊದಲನೇ ಬಾರಿಗೆ ಸ್ತ್ರೀಯರ ಜೊತೆಯಲ್ಲಿ ಆತನು ಮಾತನಾಡುತ್ತಿದ್ದಾನೆ. For the first time he stayed in the house of a Gentile person. ಮೂರನೇದಾಗಿ ಒಬ್ಬ ಅನ್ಯರ ಮನೆಯಲ್ಲಿ ಪೌಲನು ಉಳಿಕೊಂಡಿದ್ದಾನೆ. For the first time he healed a Gentile slave woman. ನಾಲ್ಕನೇದಾಗಿ ಒಬ್ಬ ಅನ್ಯ ಮತದ ಹುಡುಗಿಯನ್ನು ಆತನು ದೆವ್ವಗಳಿಂದ ಬಿಡಿಸಿದ್ದಾನೆ. For the first time Apostle Paul was put in prison. ಐದನೇದಾಗಿ ಆತನು ಮೊದಲನೆಯ ಬಾರಿಗೆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾನೆ. For the first time he praised and thanked God in the prison, and the prisoners listened to him. ಆರನೇದಾಗಿ ಮೊದಲನೆಯ ಬಾರಿಗೆ ಪೌಲನು ಸೆರೆಮನೆಯಲ್ಲಿ ಸ್ತುತಿ ಪದಗಳನ್ನು ಆಡುತ್ತಿದ್ದಾನೆ, ಅದನ್ನು ಸೆರೆಯವರೆಲ್ಲರೂ ಲಕ್ಷ್ಯವಿಟ್ಟು ಕೇಳುತ್ತಿದ್ದಾರೆ. Seventhly, Apostle Paul used his prison to preach the gospel. ಏಳನೇದಾಗಿ ಪೌಲನು ಸೆರೆಮನೆಯನ್ನ ಆತನು ಸುವಾರ್ತೆ ಸಾರುವ ವೇದಿಕೆಯನ್ನಾಗಿ ಮಾಡಿದ್ದಾನೆ. How did it all happen? ಇದೆಲ್ಲವೂ ಹೇಗೆ ಆಯಿತು? Because the Spirit of God
prevented Paul from going to Asia. ಇದಕ್ಕೆ ಕಾರಣ ಪೌಲನು ಏಷ್ಯಾ ಸೀಮೆಗೆ ಹೋಗದ ಹಾಗೆ ಬಾಗಿಲನ್ನು ಮುಚ್ಚಿದ್ದೇ ಕಾರಣ. God closed the door before him so that he will take another road. ಸೊ ಪೌಲನಿಗೆ ಆ ಬಾಗಿಲನ್ನು ಮುಚ್ಚಿದ್ದರಿಂದ ಆತನಿಗೆ ಬೇರೊಂದು ಬಾಗಿಲು ತೆರೆಯಿತು. When he went in the direction where God wanted him to go, there were blessing, there were fruit waiting for him. ಯಾವಾಗ ದೇವರು ತೆರೆದ ಬಾಗಿಲಲ್ಲಿ ಪೌಲನು ಪ್ರವೇಶ ಮಾಡಿದನೋ ಅಲ್ಲಿ ಅನೇಕ ಫಲಗಳನ್ನು ನಾವು ನೋಡುತ್ತೇವೆ. Many a times when we are faced with disappointments in life, ಅನೇಕ ಸಲ ನಾವು ನಿರಾಶೆಗಳನ್ನು ಜೀವನದಲ್ಲಿ ಎದುರಿಸುವಾಗ we don't see the hand of God there. ಆದ್ರೆ ಅನೇಕ ಬಾರಿ ದೇವರ ಹಸ್ತಪಾಲನೆಯನ್ನು ನಾವು ನೋಡುವುದಿಲ್ಲ. Now we must remember that our ways, our steps are ordained by the Lord. ನಾವು ಒಂದನ್ನು ತಿಳಿದುಕೊಳ್ಳಬೇಕು, ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಆತನು ಆದೇಶ ಮಾಡುತ್ತಾನೆಂಬುದಾಗಿ. If God is preventing us from doing something, ಒಂದು ವೇಳೆ ದೇವರು ಒಂದು ಕಾರ್ಯವನ್ನು ಮಾಡುವುದಕ್ಕೆ ನಮ್ಮನ್ನು ತಡೆಯುತ್ತಿದ್ದಾನೆಂದರೆ, remember he wants us to do something else. ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ, ಇನ್ನು ಬೇರೆ ಕಾರ್ಯವನ್ನು ಮಾಡುವುದಕ್ಕೆ ಆತನು ಮನಸ್ಸು ಮಾಡುತ್ತಾನೆ. We saw that during the COVID time, isn't it? ಇದನ್ನು ನಾವು ಈ ಒಂದು ಕೋವಿಡ್ ರೋಗದ ದಿನಗಳಲ್ಲಿ ನೋಡಿದ್ದೇವಲ್ವೇ? We thought that how are we going to meet? Our assembly halls will be closed, but we were able to meet in our homes through Zoom and other media. ಯಾವಾಗ ನಾವು ವೈಯಕ್ತಿಕವಾಗಿ ನಮ್ಮ ಸಭಾ ಕಟ್ಟಡಗಳಲ್ಲಿ ಆರಾಧಿಸುವುದಕ್ಕೆ ಆಗಲಿಲ್ಲವೋ ಆಗ ನಾವು ತಿಳಿದುಕೊಂಡವಲ್ಲ, ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕವಾಗಿ ವಿವಿಧ ಮಾಧ್ಯಮಗಳ ಮೂಲಕವಾಗಿ ನಾವು ಆತನನ್ನು ಆರಾಧಿಸುವುದಕ್ಕೂ ಸೇರಿ ಬರಬೇಕು. I can tell you an example. In our assembly during the prayer meeting, the average number was 20. ಸೋದರು ಹೇಳ್ತಾರೆ, ಪ್ರಾರ್ಥನಾ ಕೂಟಗಳಲ್ಲಿ ಅವರ ಸಭೆಯಲ್ಲಿ ಸರಾಸರಿ ಒಂದು 20 ಜನರು ಸೇರಿ ಬರ್ತಾ ಇದ್ರು. But today all the prayer meetings, minimum 80 connections are there. ಆದ್ರೆ ಈ ದಿನಗಳಲ್ಲಿ ಪ್ರಾರ್ಥನಾ ಕೂಟಕ್ಕೆ ಹೆಚ್ಚು ಕಡಿಮೆ 80 ಜನರು 80 ಕನೆಕ್ಷನ್ಸ್ ಸೇರಿ ಬರ್ತಾ ಇದ್ದಾರೆ. It's true that God closed doors, ನಿಜವೇ ಆತನು ಕೆಲವು ಬಾಗಿಲುಗಳನ್ನು ಮುಚ್ಚಿದ್ದಾನೆ, but he has opened another door for us. ಆದರೆ ಆತನು ಬೇರೊಂದು ಮಾರ್ಗವನ್ನು ನಮಗೆ ಆತನು ತೆರೆದಿದ್ದಾನೆ. Now, when God is directing us, we should have the spiritual discernment to understand his guidance. ಯಾವಾಗ ನಮ್ಮ ಮುಂದೆ ಬಾಗಿಲುಗಳು ಮುಚ್ಚಿದೆ ಎಂಬುದನ್ನು ನಾವು ಗಮನಿಸ್ತೇವೋ ಆಗ ನಮಗೆ ಆತ್ಮೀಯವಾದಂತ ತಿಳುವಳಿಕೆ ಜ್ಞಾನವನ್ನ ದೇವರು ಕೊಡಬೇಕು. ಬೇರೆ ಬಾಗಿಲುಗಳು ತೆರೆದೇಲ್ಪಟ್ಟಿದೆ ಎಂಬುದಾಗಿ ತಿಳ್ಕೊಳ್ಳಿ. That's why Paul and Silas, they were not disappointed when the Spirit of God asked them not to go to Bithynia, not to go to Asia. ಆದ ಕಾರಣವೇ ಪೌಲ ಮತ್ತು ಶೀಲರು ಅವರಿಗೆ ಏಷ್ಯಾ ಖಂಡಕ್ಕೆ ಹೋಗಬೇಡ, ಬೆಥನ್ಯಕ್ಕೆ ಹೋಗಬೇಡ ಅಂತೇಳಿ ದೇವರು ತಡೆದಾಗ ಅವರು ದೇವರ ಸನ್ನಿಧಾನದಲ್ಲಿ ಆತನ ಹೊಸ ಮಾರ್ಗಕ್ಕೆ ಕಾದರು. In Romans chapter 8 verse 14 we read like this: for all who are led by the Spirit of God are sons of God. ನಾವು ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡ್ತೇವೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. Now, if you are a child of God, this is the infallible proof that you are a child of God, that you are led by the Spirit of God. ಒಂದು ವೇಳೆ ನೀನು ದೇವರ ಮಗುವಾಗಿದ್ದ ಪಕ್ಷದಲ್ಲಿ ಇದು ದೇವರ ಅಚ್ಚಳಿಯದಂತಹ ಒಂದು ಪುರಾವೆ ಏನಂತ ಹೇಳಿದ್ರೆ ಆತನು ನಿನ್ನನ್ನು ನಡೆಸುತ್ತಾನೆಂಬುದಾಗಿ. You will be sensitive to the leading of the Holy Spirit. ಆದರೆ ನಾವು ದೇವರಾತ್ಮನ ನಡೆಸುವಿಕೆಗೆ ಕಿವಿಗೊಡುವವರಾಗಿರಬೇಕು, ಕೇಳಿಸಿಕೊಳ್ಳುವ. God leads us in his path so that his purposes will be fulfilled in our life. ಹಾಗೆ ಮಾಡುವುದಾಗಿದ್ರೆ ಆತನು ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ತನ್ನ ಚಿತ್ತವನ್ನು ನೆರವೇರಿಸುತ್ತಾನೆ. God is not allowing you to take certain paths in your life because God knows that is not good for you and he prepares another way for you.
ದೇವರು ಕೆಲವು ಮಾರ್ಗಗಳನ್ನು ನೀನು ಆರಿಸಿಕೊಳ್ಳುವಾಗ ಆತನು ತಡೆಯುತ್ತಾನೆ. ಯಾಕಂತ ಹೇಳಿದ್ರೆ ಆ ಮಾರ್ಗಗಳು ನಿನಗೆ ಸೂಕ್ತವಲ್ಲ, ಆತನನ್ನ ಮುಂದೆ ಬೇರೆ ಮಾರ್ಗಗಳನ್ನು ತೆರೆಯುತ್ತಾನೆ. So there is no need to get disappointed because God has a better plan for us. ನಾವು ಆದ್ದರಿಂದ ನಿರಾಶೆಗೊಳ್ಳುವುದು ಬೇಕಾಗಿಲ್ಲ. ದೇವರು ನಮ್ಮ ಜೀವಿತಗಳ ವಿಷಯದಲ್ಲಿ ಉತ್ತಮವಾದಂತಹ ಆಲೋಚನೆಯುಳ್ಳವನಾಗಿದ್ದಾನೆ. So let us continue to listen to God's guidance and abide by His leading, the Spirit's leading in our life. ಆದ ಕಾರಣ ನಾವು ಎಚ್ಚರಿಕೆಯಾಗಿರೋಣ, ದೇವರ ಆತ್ಮನ ಸ್ವರವನ್ನು ಕೇಳೋಣ, ಆತನ ಮಾರ್ಗದರ್ಶನವನ್ನ ನಾವು ಬಯಸೋಣ. May God help us to enjoy this life led by the Spirit of God in our daily walk with God. ಆದ್ದರಿಂದ ಈ ಜೀವಿತದಲ್ಲಿ ನಾವು ಆತನ ಅನ್ಯೋನ್ಯತೆಯಲ್ಲಿದ್ದು ಆತನ ನಡೆಸುವ ಮಾರ್ಗದಲ್ಲಿ ನಡೆದು ಈ ಜೀವಿತದಲ್ಲಿ ಸಂತೋಷವಾಗಿರುವಾಗ ದೇವರು ಸಹಾಯ ಮಾಡಲಿ.